ಅದೇ ರೀತಿಯಲ್ಲಿ ನಾವು ನಮ್ಮ ಇತಿಹಾಸವನ್ನು ನೋಡಿದರೆ, ಅಂದರೆ ಭಾರತದ ಇತಿಹಾಸ ವಿಶೇಷವಾಗಿ ನನ್ನ ಪುಸ್ತಕದಲ್ಲಿ ಚರ್ಚಿಸಿರುವ ವಿಷಯ ಕಳೆದ 500 ವರ್ಷಗಳು. ಅದರಿಂದ 1508ನೇ ಇಸ್ವಿಯಿಂದ ಪುಸ್ತಕವು ಎಲ್ಲಿಂದ ಪ್ರಾರಂಭವಾಗುತ್ತದೆಯೋ ಅಲ್ಲಿಂದ 1945 ಸುಮಾರಿಗೆ ಮನೆಗೆ. ಆ ಎಲ್ಲ ವರ್ಷಗಳಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ, ಅದು ವೈಜ್ಞಾನಿಕ ಕ್ರಾಂತಿಯ ಕಾಲವಾಗಿತ್ತು. ಯುರೋಪ್ ನವೋದಯದ ಹಾದಿಯಲ್ಲಿತ್ತು. ಅದೇ ಸಮಯದಲ್ಲಿ ಯುರೋಪ್ ವಸಾಹತುಶಾಹಿ ವಿಜಯವನ್ನು ಸಾಧಿಸುತ್ತಿತ್ತು. ಆದ್ದರಿಂದ ಅದು ಒಂದಕ್ಕೊಂದು ಸಂಬಂಧ ಹೊಂದಿದ್ವು. ಮತ್ತು ಇದು ನಡೀತಿರುವಾಗ ಆ 500 ವರ್ಷಗಳಲ್ಲಿ ನಾವು ಒಂದು ರೀತಿಯ ಅವನತಿಯತ್ತ ಸಾಗಿದೆವು. ಈ ಅವನತಿಗೆ ಕಾರಣಗಳೇಗೋ? ಇದು ಸಂಪೂರ್ಣವಾಗಿ ರಾಜಕೀಯವಾಗಿತ್ತೆ, ಇದು ಸಂಪೂರ್ಣವಾಗಿ ಆರ್ಥಿಕ ಸ್ವರೂಪದ್ದಾಗಿತ್ತೆ. ನಾವು ಅನೇಕ ರಂಗಗಳಲ್ಲಿ ಹೋರಾಡ್ತಿದ್ದೀವ. ನಾವು ಇಸ್ಲಾಮಿಕ್ ಆಕ್ರಮಣದ ವಿರುದ್ಧ ಮಾತ್ರ ಹೋರಾಡ್ತಿದ್ವಾ? ಅದರಿಂದ ನಾವು ದಣಿದಿದ್ದೀವಾ? ಈ ಎಲ್ಲ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುಳಿಯಲಾರಂಭಿಸಿದ್ವು. ಅದರ ನಂತರ ಕಳೆದ 500 ವರ್ಷಗಳ ಇತಿಹಾಸವನ್ನ ಬಹಳ ವೈಜ್ಞಾನಿಕ ಆಧಾರದ ಮೇಲೆ ನೋಡೋಣ ಎಂದು ನಾನು ಯೋಚಿಸಿದೆ.